ಈ ಪ್ಲೇಸ್ ನೋಡ್ತಾ ಇದ್ರೆ ಎಲ್ಲೋ ನೋಡ್ದ ಹಾಗೆ ಇದೆ ಅಲ್ವಾ? ಇದೇ ರೀ ಉತ್ತರ ಕರ್ನಾಟಕದ ಸಹ್ಯಾದ್ರಿಯೇ ಎಂದು ಪ್ರಸಿದ್ಧವಾದ ನಮ್ಮ ಗದಗ ಜಿಲ್ಲೆಯಲ್ಲಿರುವ ಕಪ್ಪದಗುಡ್ಡ. ಬನ್ನಿ ನಾವು ಟಾಪ್ ಮೋಸ್ಟ್ 7 ಮಸ್ಟ್ ವಿಸಿಟೆಡ್ ಪ್ಲೇಸ್ಗಳನ್ನು ನೋಡೋಣ. ಹಾಗೆ ಕಪ್ಪದಗುಡ್ಡಕ್ಕೆ ಹೇಗೆ ರೀಚ್ ಆಗ್ಬೇಕಂತೇಳಿ ಸಂಪೂರ್ಣ ಮಾಹಿತಿ ತಿಳಿಸ್ತೇನೆ. ಕಪ್ಪದಗುಡ್ಡವು ಔಷಧಿ ಮೂಲಿಕೆಗಳಿಗೆ, ಖನಿಜ ಸಂಪತ್ತಿಗೆ, ಫ್ರೆಶ್ ಗಾಳಿಗೆ, ಪ್ರಕೃತಿ ಸೌಂದರ್ಯಕ್ಕೆ ಹಾಗೂ ಟ್ರೆಕ್ಕಿಂಗ್ಗೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬಹುದು. ಕಪ್ಪದಗುಡ್ಡವು 80,000 ಎಕರೆ ವಿಸ್ತಾರವಾಗಿದೆ. ನೀವು ಏನಾದರೂ ಮಾನ್ಸೂನ್ ಟೈಮಲ್ಲಿ ಕಪ್ಪದಗುಡ್ಡ ವಿಸಿಟ್ ಮಾಡಿದ್ರೆ ಸ್ವಚ್ಛವಾದ ಗಾಳಿ ಮತ್ತು ಬೆಳಗಿನ ಜಾವದ ಫಾಗ್ ಅನ್ನು ನೀವು ಅನುಭವಿಸಬಹುದು. ಕಪ್ಪದಗುಡ್ಡಕ್ಕೆ ಹೋಗಲು ಜುಲೈ ಇಂದ ಹಿಡಿದು ನವೆಂಬರ್ ತನಕ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ನಾವು ಟೈಮಿಂಗ್ ನೋಡಿದ್ರೆ ಬೆಳಗ್ಗೆ 4:30 ಗಂಟೆಯಿಂದ ಸಾಯಂಕಾಲದ 6 ಗಂಟೆ ತನಕ ಗೇಟ್ ಓಪನ್ ಆಗಿರುತ್ತೆ. ನಮಸ್ಕಾರ ಎಲ್ರಿಗೂ. ನೀವು ಯಾರಾದರೂ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಪ್ಪದಗುಡ್ಡವನ್ನು ವಿಸಿಟ್ ಮಾಡಿದ್ರೆ ಅಥವಾ ವಿಸಿಟ್ ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ತಾ ಇದ್ರೆ ವಿಡಿಯೋ ಕೊನೆಯ ತನಕ ನೋಡಿ. ಹಾಗೆ ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ತಿಳಿಸಿ. ನೀವು ಯೂಟ್ಯೂಬಲ್ಲಿ ಹೋಗಿ ಕಪ್ಪದಗುಡ್ಡ ಬಗ್ಗೆ ಸರ್ಚ್ ಮಾಡಿ ಯಾವ ಥರ ಹೋಗಬೇಕು, ಯಾವ ಪ್ಲೇಸ್ಗಳನ್ನು ನೋಡ್ಬೇಕಂತೇಳಿ ನೀವು ಯಾವ ವಿಡಿಯೋದಲ್ಲಿಯೂ ಕರೆಕ್ಟಾದ ಇನ್ಫಾರ್ಮೇಶನ್ ಇರುವುದಿಲ್ಲ. ಈ ವಿಡಿಯೋದಲ್ಲಿ ಕಪ್ಪದಗುಡ್ಡಕ್ಕೆ ಯಾವ ಥರ ಹೋಗಬೇಕು, ಅಲ್ಲಿ ನೋಡಬೇಕಾದ ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕಪ್ಪದಗುಡ್ಡವನ್ನು ಸೇರಲು ಒಟ್ಟಾಗಿ 2 ದಾರಿಗಳಿದ್ದಾವೆ, ಗೇಟ್ 1 ಆ್ಯಂಡ್ ಗೇಟ್ 2. ನೀವು ಏನಾದರೂ ಹೂವಿನ ಹಡಗಲಿ, ಕೊಪ್ಪಳ್, ಕುಕ್ನೂರ್, ರೋಣ, ಗಜೇಂದ್ರಗಢದಿಂದ ಬರುವುದಾದರೆ ದಂಬಲ್ ಮತ್ತು ದೋಣಿ ವಿಲೇಜ್ ಮುಖಾಂತರವಾಗಿ ನೀವು ಗೇಟ್ 1ಗೆ ಸೇರುತ್ತೀರಿ. ಇದೇ ನಮ್ಮ ಗೇಟ್ 1. ಇಲ್ಲಿ ನೀವು ಪ್ರವಾಸಿಗರಿಗೆ, ವೆಹಿಕಲ್ಗಳಿಗೆ ಮತ್ತು ಕ್ಯಾಮೆರಾಗಳಿಗೆ ಟಿಕೆಟ್ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗೆ ನಿಮ್ಮ ಹತ್ತಿರ ವೆಹಿಕಲ್ ಇಲ್ಲದಿದ್ದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಫಾರಿ ಸೌಲಭ್ಯವನ್ನು ಮಾಡಲಾಗಿದೆ. ಇಷ್ಟ ಇದ್ದರೆ ಒಮ್ಮೆ ಟ್ರೈ ಮಾಡಿ. ಗೇಟ್ 1ರ ಚಾರ್ಜಸ್ಗಳನ್ನು ಮೆನ್ಷನ್ ಮಾಡಲಾಗಿದೆ, ಸ್ವಲ್ಪ ಗಮನ ಕೊಡಿ. ಗೇಟ್ 1ರಿಂದ ಕಪ್ಪದಗುಡ್ಡಕ್ಕೆ 8 ಕಿಲೋಮೀಟರ್ ಕಚ್ಚಾ ರೋಡ್ ಮೂಲಕ ಡೈರೆಕ್ಟ್ ಆಗಿ ಕಪ್ಪದಗುಡ್ಡ ವ್ಯೂ ಪಾಯಿಂಟ್ಗೆ ರೀಚ್ ಆಗ್ತೀರಿ. ಬನ್ನಿ ನಾವು ಪ್ರಯಾಣವನ್ನು ಸ್ಟಾರ್ಟ್ ಮಾಡೋಣ. ಗೇಟ್ 1ರಿಂದ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದರೆ 8 ಕಿಲೋಮೀಟರ್ ಘಾಟ್ ರೋಡ್ ಮತ್ತು ಸುತ್ತಮುತ್ತ ಪ್ರಕೃತಿಯನ್ನು ನೋಡುತ್ತಾ ಹೋಗ್ಬೋದು. ಕಪ್ಪದಗುಡ್ಡ ಹೋಗುವ 1 ಕಿಲೋಮೀಟರ್ ಮುಂಚೆ ಇಲ್ಲಿ ನೀವು ರೈಟ್ ಸೈಡಲ್ಲಿ ಹೊಸದಾಗಿ ಮಾಡಿದಂತಹ ವ್ಯೂ ಪಾಯಿಂಟ್ ಅನ್ನು ನೋಡಬಹುದು. ಅಲ್ಲಿ ನೀವು ಸುತ್ತಮುತ್ತ ಪ್ರಕೃತಿ, ಸ್ವಚ್ಛವಾದ ಗಾಳಿ ಸವಿಯುತ್ತಾ ವ್ಯೂ ಪಾಯಿಂಟ್ ಅನ್ನು ಎಂಜಾಯ್ ಮಾಡಬಹುದು. ಇಲ್ಲಿ ನೀವು ನೋಡಬಹುದು, ಇದೇ ವ್ಯೂ ಪಾಯಿಂಟ್ 1. ಇಲ್ಲಿಂದ ನೀವು ಕಪ್ಪದಗುಡ್ಡವನ್ನು ನೋಡಿದರೆ ಪ್ರಕೃತಿ ನಮಗೆ ಬಹಳ ಹತ್ತಿರವಾಗುತ್ತೆ. ಇಲ್ಲಿಂದ ನೋಡಿದ ಒಂದೊಂದು ದೃಶ್ಯವು ಮರೆಯಲಾರದ ಅನುಭವವಾಗುತ್ತದೆ. ಅಲ್ಲಿಂದ ನೀವು 1 ಕಿಲೋಮೀಟರ್ ದೂರ ಹೋದರೆ ಪಾರ್ಕಿಂಗ್ ಏರಿಯಾ ಬರುತ್ತೆ. ವೆಹಿಕಲ್ ಅನ್ನು ಇಲ್ಲಿ ಪಾರ್ಕ್ ಮಾಡಿ. ಪಾರ್ಕಿಂಗ್ ಇಂದ 200 ಮೀಟರ್ ಹಿಂದಕ್ಕೆ ಬಂದರೆ ಇಲ್ಲಿ ನೀವು ವ್ಯೂ ಪಾಯಿಂಟ್ ನೋಡಬಹುದು. ಇಲ್ಲಿ ನೀವು ಸುತ್ತಮುತ್ತ ದೂರದ ಬೆಟ್ಟಗಳನ್ನು ನೋಡುತ್ತಾ ಸ್ವಚ್ಛವಾದ ಗಾಳಿಯೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯಬಹುದು. ಪಾರ್ಕಿಂಗ್ ಇಂದ ಮುಂದೆ ಬಂದರೆ ನಿಮಗೆ 2 ತರಹದ ದಾರಿಗಳನ್ನು ನೀವು ನೋಡಬಹುದು. ರೈಟ್ ಸೈಡ್ ಮುಖಾಂತರವಾಗಿ ನೀವು ಬಟರ್ಫ್ಲೈ ವ್ಯೂ ಪಾಯಿಂಟ್ಗೆ ರೀಚ್ ಆಗ್ತೀರಿ. ಹಾಗೆ ನೀವು ಲೆಫ್ಟ್ ಸೈಡ್ ಮುಖಾಂತರವಾಗಿ ಹೋದರೆ ಕಪ್ಪದಗುಡ್ಡ ವ್ಯೂ ಪಾಯಿಂಟ್ಗೆ ರೀಚ್ ಆಗ್ತೀರಿ. ಬಟರ್ಫ್ಲೈ ವ್ಯೂ ಪಾಯಿಂಟಲ್ಲಿ ನೀವು ಸ್ವಚ್ಛವಾದ ಗಾಳಿ ಮತ್ತು ಸುತ್ತಮುತ್ತ ನೇಚರನ್ನು ಎಂಜಾಯ್ ಮಾಡುತ್ತಾ ಫೋಟೋಗ್ರಫಿ ಮಾಡಲು ಒಳ್ಳೆಯ ಪಾಯಿಂಟ್ ಅಂತ ಹೇಳ್ಬೋದು. ಬಟರ್ಫ್ಲೈ ವ್ಯೂ ಪಾಯಿಂಟ್ ಇಂದ ಕೂಡ ನೇಚರ್ ಬಹಳ ಹತ್ತಿರವಾಗುತ್ತೆ. ಸುತ್ತಮುತ್ತ ಪ್ರಕೃತಿಯು ನಿಮ್ಮನ್ನು ಮೈಮರೆಸುತ್ತದೆ.
ಇಲ್ಲಿಂದ ನೀವು ಲೆಫ್ಟ್ ಸೈಡ್ ಹೋದರೆ 2 ಅಥವಾ 3 ಕಿಲೋಮೀಟರ್ ದೂರ ಸ್ವಲ್ಪ ಪ್ರಯಾಣ ಮಾಡಿದರೆ ಅಲ್ಲಿ ನೀವು ಬೆಟ್ಟದ ಮೇಲೆ ಕಪ್ಪದಗುಡ್ಡ ವ್ಯೂ ಪಾಯಿಂಟ್ 3 ಹಾಗೆ ನೀವು ಪವನ್ ವಿಂಡ್ ಪವರ್ ಪ್ಲಾಂಟ್ ಅನ್ನು ನೀವು ನೋಡಬಹುದು. ಬನ್ನಿ ನಾವು ಹೋಗೋಣ. ಇಲ್ಲಿ ನೀವು ನೋಡಬಹುದು ಅದೇ ಕಾಣುತ್ತಿರುವ ಕಪ್ಪದಗುಡ್ಡ ವ್ಯೂ ಪಾಯಿಂಟ್. ಬನ್ನಿ ಹೋಗೋಣ. ಈ ಬೆಟ್ಟವನ್ನು ಹತ್ತುತ್ತಾ ಮೇಲೆ ಹೋದ್ರೆ ನಮಗೆ ಕಪ್ಪದಗುಡ್ಡ ವ್ಯೂ ಪಾಯಿಂಟ್ ಬರುತ್ತೆ. ಇಲ್ಲಿಂದ ಪ್ರಕೃತಿಯು ಬಹಳ ಸುಂದರವಾಗಿ ಕಾಣುತ್ತದೆ. ಜೀವನದಲ್ಲಿ ಮರೆಯದಿರುವ ಅನುಭವವಾಗಿ ಉಳಿಯುತ್ತದೆ. ಪಕ್ಕನೆ ನೀವು ಇನ್ನೊಂದು ವ್ಯೂ ಪಾಯಿಂಟ್ ಕಾಣುತ್ತೆ. ಅಲ್ಲಿಂದ ನೀವು ಸುತ್ತಮುತ್ತ ನೇಚರ್ ಅನ್ನು ಎಂಜಾಯ್ ಮಾಡುತ್ತಾ ಒಳ್ಳೆಯ ಸಮಯವನ್ನು ಕಳೆಯಬಹುದು. ವ್ಯೂ ಪಾಯಿಂಟ್ 3 ಪಕ್ಕನೆ ನಿಮಗೆ ಪವನ್ ವಿಂಡ್ ವ್ಯೂ ಪಾಯಿಂಟ್ ನೋಡಬಹುದು. ಬನ್ನಿ ನಾವು ಗೇಟ್ 2 ಮೂಲಕ ಪ್ರಯಾಣವನ್ನು ಸ್ಟಾರ್ಟ್ ಮಾಡೋಣ. ನೀವು ಏನಾದರೂ ಗದಗ್ ಲಕ್ಷ್ಮೇಶ್ವರ ಕಡೆಯಿಂದ ಬರೋದಾದರೆ ಗೇಟ್ 2ಗೆ ರೀಚ್ ಆಗ್ತೀರಿ. ಇಲ್ಲಿಂದ ನೀವು ಕಪ್ಪದಗುಡ್ಡದ ವ್ಯೂ ಪಾಯಿಂಟ್ಗೆ ರೀಚ್ ಆಗಲು 3 ಕಿಲೋಮೀಟರ್ ದೂರದ ಬೆಟ್ಟವನ್ನು ಟ್ರೆಕ್ಕಿಂಗ್ ಮೂಲಕ ರೀಚ್ ಆಗಬೇಕು. 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಮೂಲಕ ಕಪ್ಪದಗುಡ್ಡ ಪಾರ್ಕಿಂಗ್ ಸ್ಥಳಕ್ಕೆ ನೀವು ರೀಚ್ ಆಗ್ತೀರಿ. ನೀವು ಗೇಟ್ 2 ಮೂಲಕ ಬರುವುದಾದರೆ ಬರುವ ದಾರಿಯಲ್ಲಿ ಶ್ರೀ ಕಪ್ಪತ್ ಮಲ್ಲೇಶ್ವರ ದೈವವನ ಕಡಕೋಳ್, ಶ್ರೀ ಕಪ್ಪತ್ ಮಲ್ಲೇಶ್ವರ ದೇವಸ್ಥಾನ, ಪಾರ್ವತಿ ಪರಮೇಶ್ವರ ದೇವಸ್ಥಾನ, ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ನೋಡಬಹುದು. ನೀವು ಏನಾದರೂ ಗೇಟ್ 1ರಿಂದ ಅಥವಾ ಗೇಟ್ 2 ಮೂಲಕ ನೀವು ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದರೆ 2 ತರಹದ ದಾರಿಯು ಪಾರ್ಕಿಂಗ್ ಸ್ಥಳಕ್ಕೆ ರೀಚ್ ಆಗ್ತವೆ. ಇಲ್ಲಿಂದ ನೀವು ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದರೆ ವ್ಯೂ ಪಾಯಿಂಟ್, ಬಟರ್ಫ್ಲೈ ವ್ಯೂ ಪಾಯಿಂಟ್ 2, ಕಪ್ಪದಗುಡ್ಡ ವ್ಯೂ ಪಾಯಿಂಟ್ 3 ಹಾಗೆ ನೀವು ಪವನ್ ವಿಂಡ್ ಪ್ಲಾಂಟ್ಗೆ ರೀಚ್ ಆಗ್ತೀರಿ. ಏನಾದರೂ ಹೊಸದಾಗಿ ಮಾಡಿದಂತಹ ವ್ಯೂ ಪಾಯಿಂಟ್ 1ಗೆ ಹೋಗ್ಬೇಕಂತೇಳಿ ಅನ್ಕೊಂಡ್ರೆ ಪಾರ್ಕಿಂಗ್ ಇಂದ 1 ಕಿಲೋಮೀಟರ್ ಶಾರ್ಟ್ ಕಟ್ ಮೂಲಕ ವ್ಯೂ ಪಾಯಿಂಟ್ಗೆ ರೀಚ್ ಆಗಬಹುದು. ಅಲ್ಲಿನ ವ್ಯೂ ಅನ್ನು ಕೂಡ ಎಂಜಾಯ್ ಮಾಡಬಹುದು. ಬನ್ನಿ ನಾವು ಕಪ್ಪದಗುಡ್ಡವನ್ನು ವಿಸಿಟ್ ಮಾಡಿದ ಮಿಸ್ಟರ್ ಚಂದ್ರಶೇಖರ್ ಅವರ ಅನುಭವವನ್ನು ತಿಳಿಯೋಣ. ಬನ್ನಿ. ಚಂದ್ರಶೇಖರ್ ಅಂತ, ನಾವು ದಾವಣಗೆರೆಯಿಂದ ಬಂದಿದ್ದೀವಿ. ಅದು 80,000 ಎಕರೆ ಏನಿದೆ ಅಂತೆ. ಅದು ನಾವು ಇನ್ನೇನು ರಿಸರ್ಚ್ ಮಾಡಿರೋ ಪ್ರಕಾರ ಯೂಟ್ಯೂಬಲ್ಲೇ ರಿಸರ್ಚ್ ಮಾಡಿದ್ದು. ಇಲ್ಲಿ ಸ್ವಾಮಿಯವರು ಅವರೆಲ್ಲ ನೋಡ್ಕೊಂತ ಇದ್ದಾರೆ. ಭಾಳ ಚೆನ್ನಾಗಿದೆ. ಈಗ ಇಲ್ಲಿರೋ ವಾತಾವರಣ ಇದೆಲ್ಲ ಈಗ ಉಳಿಸ್ಕೊಂಡು ಹೋಗಿರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಇವತ್ತಿನ ಕಾಲದಾಗ ಈಗೆಲ್ಲ ಗುಡ್ಡ ಗಾಡು ಅದನ್ನೆಲ್ಲ ಬರೀ ಹೊಡೆಯೋದ್ರಾಗ ಇದ್ದಾರೆ. ಬಟ್ ಈ ಥರ ಉಳಿಸಿದ್ರೆ ನಾಳೆಗೆ ನಾವು ಉಳಿತೀವಿ, ಇಲ್ಲಾಂದ್ರೆ ನಮ್ಮ ಕೈಗೆ ಉಳಿಯೋಕ್ಕಾಗಲ್ಲ. ಅದ್ರ ಪ್ರಕಾರ ನೋಡಿದ್ರಪ್ಪ ಅಂದರೆ ಮುಂದಿನ ಪೀಳಿಗೆ ಉಳಿಬೇಕು ಅಂದರೆ ಈ ಗುಡ್ಡ ಗಾಡು ಎಲ್ಲ ನಾವು ಉಳಿಸ್ಕೊಂಡು ಹೋಗಿ ಪ್ರಯತ್ನ ಈಗ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ. ಸರ್, ಕಪ್ಪದಗುಡ್ಡದ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್? ಕಪ್ಪದಗುಡ್ಡ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಿದ್ವಿ. ಸಖತ್ತಾಗಿದೆ ಪ್ಲೇಸ್. ಒಂದು 3 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿರೋದು ಪ್ಲೇಸ್ ಚೆನ್ನಾಗಿದೆ. ಇದೆಲ್ಲ ಮಂಜು ಅದೆಲ್ಲ ಚೆನ್ನಾಗಿದೆ. ಮತ್ತು ಊರ ಹತ್ರ ಹೋದ್ರೆ ಎಲ್ಲ ಬಿಸಿಲಿದೆ. ಆ್ಯಕ್ಚುಲಿ ಇಲ್ಲಿರೋ ವಾತಾವರಣ ಅದಕ್ಕೆ ಪ್ರಕೃತಿಗೆ ಹತ್ರ ಯಾಕೆ ಆಗ್ತಿದೆ ಅಂತಂದರೆ ಪ್ರಕೃತಿ ನಮಗೆ ಹತ್ರ ಆಗುತ್ತೆ, ಹಾಗಾಗಿ ಪ್ರಕೃತಿಗೆ ಹತ್ರ ಆಗ್ತದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ಟ್ರಾವೆಲಿಂಗ್ ವಿಡಿಯೋಗಳಿಗೋಸ್ಕರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.